ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ಇನ್ನೊಂದು ಹೊಸ ನೀತಿ ಕತೆ ಓದೋಣ. ದಿಸ್ ವಿಡಿಯೋ ಲೆಟ್ಸ್ ರೀಡ್ ನದರ್ ಮಾರಲ್ ಸ್ಟೋರಿ, ದಟ್ ಇಸ್ ಸಲಿಗೆ ಕೊಟ್ಟರೆ ನಾಯಿ ಹಣೆ ನೆಕ್ಕಿತ್ತು. ಸಲಿಗೆ ಇಸ್ ಲೀನಿಯನ್ಸಿ, ಕೊಟ್ಟರೆ provided or given. ನಾಯಿ dog, ಹಣೆ is forehead, ನೆಕ್ಕಿತ್ತು is to lick, licked. It's a phrase in Kannada. We cannot give the direct translation, but what it means is if you provide leniency to somebody, they misuse it. Let's read the story, then we'll understand how the leniency is misused. ಒಂದು ಬಾರಿ ಚಳಿಯ ರಾತ್ರಿ ಯಮುನಾ ನದಿಯ ದಡದ ಬಳಿ ಸೈನಿಕನೊಬ್ಬ ತನ್ನ ಡೇರೆಯಲ್ಲಿ ಮಲಗಿದ್ದ. ಒನ್ ವಿಂಟರ್ ನೈಟ್ soldier was sleeping in his tent, which was on the bank of river Yamuna. Bhari chali is very cold. The winter night, ratri is night. Yamuna nadi is river, dada is bank of the river. Bali near, sainika is soldier, tanna is his, dere is tent, malagu is to sleep, malagidda is slept. ಡೇರೆ ಚಿಕ್ಕದಾಗಿದ್ದರಿಂದ ಅವನು ತನ್ನ ಕುದುರೆಯನ್ನು ಹೊರಗೆ ಕಟ್ಟಿದ್ದನು. He had tied his horse outside the tent as it was small. ಚಿಕ್ಕ is small, ಕುದುರೆ is horse, ಹೊರಗೆ outside, ಕಟ್ಟು is to tie. ರಾತ್ರಿಯು ತಣ್ಣಗಾಗುತ್ತಿದ್ದಂತೆ ಕುದುರೆ ಗುಡಾರದೊಳಗೆ ತಲೆಯನ್ನು ಹಾಕುತ್ತಾ, ಹೊರಗೆ ತುಂಬ ತಂಪಿದೆ, ಕನಿಷ್ಠ ನನ್ನ ತಲೆಯನ್ನು ಡೇರೆಯೊಳಗೆ ಇಡಲು ಅವಕಾಶ ಮಾಡಿಕೊಡಿ ಎಂದು ಕೇಳಿತು. Now this horse asked the soldier to at least give opportunity or at least to let him or let that horse inside the tent, the only head to enter inside the tent or keep its head inside the tent as it is very cold outside. So ratri tannagaguttid, as the night was getting cooler, ratri tannagaguttidante, tannagagu is to get cooler, tannage is cool or cold. ಗುಡಾರದೊಳಗೆ, ಒಳಗೆ is inside, ಗುಡಾರ is tent, ತಲೆ is head, ಹಾಕುತ್ತಾ to keeping its head inside or entering its head inside, ಹೊರಗೆ outside, ತುಂಬ very, ತಂಪು is to cool, it is cool, ಕನಿಷ್ಠ is at least, ಡೇರೆಯೊಳಗೆ inside the tent, ಇಡಲು is to keep, ಅವಕಾಶ is opportunity, ಮಾಡಿಕೊಡಿ is to provide. Please provide me or allow me to keep at least my head inside the tent as it is cold outside. ಸೈನಿಕನು ಯೋಚಿಸಿದನು. Then the soldier thought, ಯೋಚಿಸು is to think. ಪಾಪ ಕುದುರೆ, poor horse, ಅದು ಹೊರಗಿನ ಚಳಿಗೆ ಮರಗಟ್ಟಿದೆ. It is getting frozen inside the tent as it is cold. ಮರಗಟ್ಟು is to freeze, ಹೊರಗಿನ outside, ಚಳಿ is cold. ತಲೆಯನ್ನು ಒಳಗೆ ಹಾಕಲಿ, let it keep its head inside. ನಿನ್ನ ತಲೆಯನ್ನು ಒಳಗೆ ಹಾಕು, ಕೀಪ್ ಯುವರ್ ಹೆಡ್ ಇನ್ಸೈಡ್, ಅವನು ಕುದುರೆಗೆ ಹೇಳಿದನು. He told the horse. ಒಳಗೆ ಇನ್ಸೈಡ್, ಹಾಕು is to keep or put.
ಕುದುರೆಯು ಡೇರೆಯೊಳಗಿನ ಬೆಚ್ಚನೆ ವಾತಾವರಣವನ್ನು ಇಷ್ಟಪಟ್ಟಿತು ಮತ್ತು ಸ್ವಲ್ಪ ಸಮಯದ ನಂತರ ಅದು ಮತ್ತೆ ಸೈನಿಕನನ್ನು ಕರೆಯಿತು. ದ ಹಾರ್ಸ್ ಲೈಕ್ ದ ವಾರ್ಮ್ climate or weather inside the tent, and after some time again it called the soldier. ಬೆಚ್ಚನೆ warm ವಾತಾವರಣ is weather or climate. ಇಷ್ಟಪಡು is to like. ಸ್ವಲ್ಪ little ಸಮಯ time. ನಂತರ is later. ಮತ್ತೆ again ಕರೆ is to call. It called the soldier. ಈಗ ಏನಾಯಿತು ಸೈನಿಕನು ಕೇಳಿ. ನೌ ವಾಟ್ ಹ್ಯಾಪನ್ ದ ಸೋಲ್ಜರ್ ಆಸ್ಡ್. ಈಗ ನೌ ಏನಾಯಿತು ವಾಟ್ ಹ್ಯಾಪನ್. ನಿಂತುಕೊಂಡು ನನ್ನ ತಲೆಯನ್ನು ಒಳಗೆ ಇಡುವುದು ಕಷ್ಟವಾಗುತ್ತಿದೆ, ನನ್ನ ಕಾಲುಗಳನ್ನು ಒಳಗೆ ಹಾಕಬಹುದೇ. ಐ ಆಮ್ ಫೈಂಡಿಂಗ್ ಇಟ್ ಡಿಫಿಕಲ್ಟ್ ಟು ಕೀಪ್ ಮೈ ಹೆಡ್ ಇನ್ಸೈಡ್ ವೈಲ್ ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್. ನಿಂತುಕೊಂಡು ಸ್ಟ್ಯಾಂಡಿಂಗ್ ಒಳಗೆ ಇನ್ಸೈಡ್ ಇಡುವುದು ಇಸ್ ಟು ಕೀಪ್. ಕಷ್ಟ ಇಸ್ ಡಿಫಿಕಲ್ಟ್. ನನ್ನ ಕಾಲುಗಳನ್ನು ಕಾಲು ಇಸ್ ಲೆಗ್ ಕಾಲುಗಳು ಲೆಗ್ಸ್ ಒಳಗೆ ಹಾಕಬಹುದೇ. ಕ್ಯಾನ್ ಐ ಕೀಪ್ ಮೈ ಲೆಗ್ಸ್ ಇನ್ಸೈಡ್. ಸೈನಿಕನು ಒಂದು ಕ್ಷಣ ಯೋಚಿಸಿ ಕುದುರೆಗೆ ಕಾಲು ಮತ್ತು ತಲೆಯನ್ನು ಡೇರೆಯೊಳಗೆ ಇಡಲು ಅವಕಾಶ ಮಾಡಿಕೊಟ್ಟನು. Now soldier thought for a while and he allowed the horse to keep its legs and head inside the tent. Avakasha is opportunity or provision or allowed. Kshana is while or moment. Yochisu is to think. Kalu leg tale is ಆದರೆ ಕುದುರೆಗೆ ಇದೂ ಸಾಕಾಗಲಿಲ್ಲ. ಬಟ್ ದ ಹಾರ್ಸ್ ಇಟ್ ವಾಸ್ ನಾಟ್ ಇನಫ್ ಫಾರ್ ದ ಹಾರ್ಸ್. ಇದು ದಿಸ್ ಆಸ್ ವೆಲ್. ಸಾಕಾಗು ಇಸ್ ಟು ಗೆಟ್ ಇನಫ್ ಆಫ್. ದಿಸ್ ಟು ವಾಸ್ ನಾಟ್ ಇನಫ್. ಅದು ಡೇರೆಯೊಳಗೆ ಬಂದು ನಿಂತು ಬಿಟ್ಟಿತು. ಇಟ್ ಕೇಮ್ ಇನ್ಸೈಡ್ ದ ಟೆಂಟ್ ಆ್ಯಂಡ್ ಸ್ಟುಡ್. ನಿಂತು ಬಿಡು ಇಸ್ ಟು ಸ್ಟ್ಯಾಂಡ್. ನಿಲ್ಲು ಇಸ್ ಟು ಸ್ಟ್ಯಾಂಡ್. ಸೈನಿಕ ಇರಲಿ ಬಿಡಿ ಎಂದು ಬಿಟ್ಟು ಬಿಟ್ಟ. ದೆನ್ ಸೋಲ್ಜರ್ ಥಾಟ್ ಲೆಟ್ ಇಟ್ ಬಿ. ಹಿ ಲೆಫ್ಟ್ ದ್ಯಾಟ್. ಬಿಟ್ಟು ಬಿಡು ಇಸ್ ಟು ಲೀವ್. ಇರಲಿ ಈಸ್ ಲೆಟ್ ಇಟ್ ಬಿ. ಆದರೆ ಡೇರೆಯೊಳಗಿನ ಸ್ಥಳವು ಚಿಕ್ಕದಾಗಿದೆ ಮತ್ತು ಅದು ಒಂದು ಸಮಯದಲ್ಲಿ ಸೈನಿಕ ಮತ್ತು ಕುದುರೆಗೆ ಅವಕಾಶ ನೀಡುವುದಿಲ್ಲ ಎಂದು ಕುದುರೆಗೆ ತಿಳಿದಿತ್ತು. ಬಟ್ ಸಿನ್ಸ್ ದ ಟೆಂಟ್ ವಾಸ್ ವೆರಿ ಸ್ಮಾಲ್, ಇಟ್ ವಿಲ್ ನಾಟ್ allow both soldier and the horse to stand or to stay inside the tent at the same time, or it is not possible that it was very small. Sthala is place, chikka is small. As the place inside the tent was small. ಒಂದು ಸಮಯದಲ್ಲಿ, ಒಂದು is one, ಸಮಯ is time. At the same time. ಅವಕಾಶ ನೀಡುವುದಿಲ್ಲ. ಇಟ್ ಡಸಂಟ್ allow or it is not possible. ತಿಳಿದಿತ್ತು ಕುದುರೆಗೆ, ಕುದುರೆ ಹಾರ್ಸ್ ತಿಳಿದಿತ್ತು is ಕುದುರೆ knew about this. ತಿಳಿ is to know. Let's read the next page. ಅದು ಮತ್ತೆ ಸೈನಿಕನನ್ನು ಕರೆಯಿತು. ಇಟ್ ಕಾಲ್ ದ ಸೋಲ್ಜರ್ ಅಗೇನ್. ಮತ್ತೆ is again. ಕರೆ is to call. ಈ ಬಾರಿ ಅವನನ್ನು ಕೆರಳಿಸಿತು. This time it annoyed him. ಕೆರಳಿಸು is to annoy or to provoke. ಈ ಸಣ್ಣ ಟೆಂಟ್ ಒಳಗೆ ನಿಲ್ಲಲು ಸಾಧ್ಯವಿಲ್ಲ. ನೀವು ಹೊರಗೆ ಮಲಗಬಹುದೇ? ಕ್ಯಾನ್ ಯು ಸ್ಲೀಪ್ ಔಟ್ಸೈಡ್ ದ ಟೆಂಟ್? ದಿಸ್ ಇಸ್ ಅ ಸ್ಮಾಲ್ ಟೆಂಟ್. ಇಟ್ ಈಸ್ ನಾಟ್ ಪಾಸಿಬಲ್ ಟು ಸ್ಟ್ಯಾಂಡ್ ಇನ್ಸೈಡ್ ದ ಟೆಂಟ್. ಕ್ಯಾನ್ ಯು ಸ್ಲೀಪ್ ಔಟ್ಸೈಡ್? ಸಣ್ಣ ಸ್ಮಾಲ್. ನಿಲ್ಲಲು ಟು ಸ್ಟ್ಯಾಂಡ್. ಸಾಧ್ಯ ಈಸ್ ಪಾಸಿಬಲ್. ಸಾಧ್ಯವಿಲ್ಲ ಈಸ್ ನಾಟ್ ಪಾಸಿಬಲ್. ನೀವು ಯು ಹೊರಗೆ ಔಟ್ಸೈಡ್ ಮಲಗಬಹುದೇ? ಕ್ಯಾನ್ ಯು ಸ್ಲೀಪ್? ಮಲಗು ಇಸ್ ಟು ಸ್ಲೀಪ್. ಕ್ಯಾನ್ ಯು ಸ್ಲೀಪ್ ಔಟ್ಸೈಡ್? ಈಗ ಸೈನಿಕನು ಕೋಪದಿಂದ ಕುದುರೆಯನ್ನು ಡೇರೆಯಿಂದ ಒದ್ದು ಹೊರಗೆ ಹಾಕಿದನು.
Now the soldier was already annoyed. He kicked the horse outside the tent with anger. Oddu is to kick. Horage outside. Haku is to put. He kicked the horse outside. Kopa is anger. ಮತ್ತು ಹಿರಿಯರು ಹೇಳುತ್ತಿದ್ದ ಸಲಿಗೆ ಕೊಟ್ಟರೆ ನಾಯಿ ಹಣೆ ನೆಕ್ಕಿತ್ತು ಎಂಬ ಗಾದೆಯು ಅವನಿಗೆ ನೆನಪಾಯಿತು. ಆ್ಯಂಡ್ he remembered whatever elders were saying, the phrase which was ಸಲಿಗೆ ಕೊಟ್ಟರೆ ನಾಯಿ ಹಣೆ ನಕ್ಕಿತ್ತು. ಸಲಿಗೆ leniency, ಕೊಟ್ಟರೆ is to provide, ನಾಯಿ dog, ಹಣೆ forehead, ನೆಕ್ಕಿತ್ತು ನೆಕ್ಕು is to lick. Dog licked the forehead when leniency was given. This is just a phrase. We cannot translate directly as it is whatever is given in Kannada. Direct translation we cannot provide in English as it is a kind of phrase in Kannada, but the overall meaning is misusing the leniency which was given. I hope you like this video as well as the narration. In the next video, I will come up with another interesting story. Also, please don't forget to like, share as well as to subscribe to this channel. Thank you.